ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಪ್ಯಾನ್ ಇಂಡಿಯಾ ಚಿತ್ರದ ಟೈಟಲ್ ರಿವೀಲ್ ಆಗಿದೆ. ಈ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಟೈಟಲಲ್ಲಿ ಒಂದು ವಿಶೇಷ ಪ್ರಾಣಿ ಕೂಡ ಇದೆ. ಈ ಟೈಟಲ್ ಮೀನಿಂಗ್ ಕೂಡ ಆ ಪ್ರಾಣಿಯದ್ದೇ ಆಗಿದೆ. ಇದನ್ನು ಹೇಳಿಕೆ ಮಾಡಿರೋ ಮೋಷನ್ ಪೋಸ್ಟರ್ ಕೂಡ ಗಮನ ಸೆಳೀತಿದೆ. ಈ ಸಿನಿಮಾದ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ. ಶಿವರಾಜ್ ಕುಮಾರ್ ಅಭಿನಯದ ಪ್ಯಾನ್ ಇಂಡಿಯಾ ಚಿತ್ರದ ಟೈಟಲ್ ರಿವೀಲ್ ಆಗಿದೆ. ಕೂರ್ಮಾವತಾರ ಅನ್ನುವ ಈ ಚಿತ್ರದ ಟೈಟಲ್ ಗಮನ ಸೆಳೀತಿದೆ. ಕೂರ್ಮಾವತಾರ ಅಂದರೆ ಆಮೆ ಅನ್ನೋದು ಗೊತ್ತೇ ಇದೆ. ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ಅವರು ಈ ಹಿಂದೆ ಒಂದು ಚಿತ್ರ ಮಾಡಿದ್ರು. ಅದಕ್ಕೆ ಕೂರ್ಮಾವತಾರ ಅಂತ ಹೆಸರಿಟ್ಟಿದ್ರು. ಇದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿತ್ತು. ಶಿವರಾಜ್ ಕುಮಾರ್ ಅಭಿನಯದ ಕೂರ್ಮಾವತಾರ ಚಿತ್ರದಲ್ಲಿ ಪುರಾಣದ ಕಥೆಯ ರೆಫರೆನ್ಸ್ ಇದ್ದಂತೆ ಇದೆ. ಸಮುದ್ರ ಮಂಥನದ ಚಿತ್ರಣವು ಬರುವಂತೆ ಇದೆ. ಚಿತ್ರದ ಟೈಟಲ್ ಮೋಷನ್ ಪೋಸ್ಟರಲ್ಲಿ ಈ ಎಲ್ಲ ವಿಷಯಗಳು ಇವೆ. ಟೈಟಲಲ್ಲೂ ಆಮೆ ಬರುತ್ತೆ. ಬಹು ಭಾಷೆಯಲ್ಲಿ ಬರ್ತಿರೋ ಈ ಚಿತ್ರ ಟೈಟಲ್ನಿಂದಲೇ ಗಮನ ಸೆಳೀತಾ ಇದೆ. ಕೂರ್ಮಾವತಾರ ಚಿತ್ರವನ್ನು ಹರ್ಷವರ್ಧನ್ ಕಡಿಯಾಲ ಡೈರೆಕ್ಷನ್ ಮಾಡ್ತಿದ್ದಾರೆ. ಇವರೇ ಈ ಚಿತ್ರದ ಕಥೆಯನ್ನು ಬರೆದಿದ್ದಾರೆ. ಜಗದೀಶ ಚೀಕಟಿ ಈ ಚಿತ್ರಕ್ಕೆ ಕ್ಯಾಮರಾ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರಂತೆ. ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಜ್ ತರುಣ್, ವರಲಕ್ಷ್ಮಿ ಶರತ್ ಕುಮಾರ್, ಸಾಯಿ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಕೆಲಸ ಮಾಡ್ತಿದ್ದಾರೆ ಅನ್ನುವ ಮೊದಲ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಕೂರ್ಮಾವತಾರ ಚಿತ್ರದ ಟೈಟಲ್ ರಿವೀಲ್ ಆಗಿದೆ. ಮೋಷನ್ ಪೋಸ್ಟರ್ ಗಮನ ಸೆಳೀತಾ ಇದೆ. ಸಿನಿಮಾದ ಶೂಟಿಂಗ್ ಅಂತ ಬಂದರೆ ಈ ಚಿತ್ರದ ಕೆಲಸ ಗೋಯಿಂಗ್ ಆನ್ ಅಂತಲೇ ಹೇಳಬಹುದು. ಶಿವರಾಜ್ ಕುಮಾರ್ ವರ್ಷಕ್ಕೆ 3 ರಿಂದ 4 ಸಿನಿಮಾ ಪಕ್ಕಾ ಮಾಡ್ತಾರೆ. ಈಗೊಂದಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಡ್ಯಾಡ್ ಸಿನಿಮಾ ಇದೆ, ಬೇಲ್ ಚಿತ್ರವೂ ಇದೆ. ಈ ಚಿತ್ರ ಅಲ್ಲದೆ ಜೈಲರ್ 2 ಸಿನಿಮಾದಲ್ಲೂ ರಜನಿಕಾಂತ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇನ್ನು ಬೇಲ್ ಚಿತ್ರದಲ್ಲಿ ನಿವೃತ್ತ ಪೊಲೀಸ್ ಆಫೀಸರ್ ಪಾತ್ರವನ್ನು ಮಾಡಿದ್ದಾರೆ. ಈ ಚಿತ್ರದ ಟೀಸರ್ ಸಾಕಷ್ಟು ಗಮನ ಸೆಳೆದಿದೆ. ಪವನ್ ಒಡೆಯರ್ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರದ ಬಗ್ಗೆ ಒಳ್ಳೆಯ ಟಾಕ್ ಕೂಡ ಇದೆ. ಈ ಚಿತ್ರವೂ ಅಲ್ಲದೆ ಡ್ಯಾಡ್ ಸಿನಿಮಾದಲ್ಲೂ ಕೂಡ ಶಿವಣ್ಣ ಒಳ್ಳೆಯ ಪಾತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಪ್ಪ ಮತ್ತು ಮಗಳ ಈ ಚಿತ್ರದಲ್ಲಿ ವೈದ್ಯನ ಪಾತ್ರ ಮಾಡಿದ್ದಾರಂತೆ. ಚಿತ್ರದ ಶೂಟಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಚಿತ್ರತಂಡದಿಂದ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ಶಿವಣ್ಣ ಅಭಿನಯದ ಹೊಸ ಪ್ಯಾನ್ ಇಂಡಿಯಾ ಚಿತ್ರ ಕೂರ್ಮಾವತಾರ ಟೈಟಲ್ ರಿವೀಲ್ ಮೂಲಕ ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸಿದೆ. ಸಿನಿಮಾ ಯಾವಾಗ ಕಂಪ್ಲೀಟ್ ಆಗಿ ತೆರೆ ಮುಂದೆ ಬರುತ್ತೆ ಅನ್ನೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ.